ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ. ಸ್ನೇಹಿತರೆ ಈ ದಿನ ನಮ್ಮ ಅಕ್ಷಯ್ ಪೊಲೀಸವರು, ನಮ್ಮ ತ್ಯಾಮೂರ್ಲು ಪೊಲೀಸರು ಕಾಲ್ ಮಾಡಿದ್ರು ನಮ್ಮ ಸರ್. ಈ ದಿನ ಒಂದು ಲೇಡಿ ಯಾರಂತ ಗೊತ್ತಿಲ್ಲ, ಪಾಪ ತಿರುಗಾಡ್ತಿದ್ದಂತೆ ಅಪರಿಚಿತವಾಗಿ ಗ್ರಾಮದವರು, ಇಲ್ಲಿ ಅಕ್ಕಪಕ್ಕದವರು 112 ಪೊಲೀಸರು ಫೋನ್ ಮಾಡಿ ನಮ್ಮ ಸ್ಟೇಷನಿಂದ ತ್ಯಾಮೂರ್ಲು ಪೊಲೀಸರು ಬಂದಿದ್ದಾರೆ. ಸರ್ ಏನಾಯ್ತು ಹಿಂದೆ ಯಾರೋ ಇಲ್ಲಿ ನೋಡಿದವರು ಮಧ್ಯಾಹ್ನ ಈಗ ಲೇಡಿ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ 112 ಪೊಲೀಸರು ಫೋನ್ ಮಾಡಿದ್ರು. 112 ಪೊಲೀಸರು ನಮ್ಮ ಪೊಲೀಸ್ ಸ್ಟೇಷನ್ ಇದ್ದಾಗ ಮತ್ತೆ ವಿಚಾರ ಮಾಡಿದಾಗ ಅವ್ರ ಹೆಸರು ಎಲ್ಲ ಇದ್ದಾಗ ಅರ್ಧಂಬರ್ಧ ಹೇಳ್ತಿದ್ರು. ಒಟ್ಟಾರೆ ಒಂದು ಖಚಿತ ಮಾಡಿಕೊಂಡು ಅವ್ರು ಕಾರ್ಯ ಮಾಡಿದಾಗ ಅವ್ರ ಗಂಡ ಮಾತಾಡಿದ್ರು. ಆ ಗಂಡ ಬರುವವರೆಗೂ ಇಲ್ಲಿ ನ್ಯಾಷನಲ್ ಅಂತ ನಿಮ್ಗೆ ಫೋನ್ ಮಾಡಿದ್ರು. ಸರ್ ಥ್ಯಾಂಕ್ ಯು, ಒಳ್ಳೆ ಕೆಲಸ ಮಾಡಿದ್ದೀರಾ. ಅಮ್ಮ ಏನು ನಿಮ್ಮ ಹೆಸರು? ಜಯಲಕ್ಷ್ಮಿ. ಯಾವೂರಮ್ಮ? ಅಮ್ಮ ಯಾವೂರಮ್ಮ? ಹೊಳೆನರಸೀಪುರ ತಾಲೂಕಾ. ಸ್ನೇಹಿತರೆ ಈಗ ನಮ್ಮ ಪೊಲೀಸರನ್ನೇ ಅವರ ಫ್ಯಾಮಿಲಿಗೆ ವಿಚಾರನ ತಿಳಿಸಿದ್ದಾರೆ. ಈಗ ತಕ್ಷಣಕ್ಕೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊತೀವಿ, ಯಾಕಂದರೆ ಲೇಡಿ ಅಲ್ವಾ, ನಮ್ಮ ಸೇಫ್ಟಿಗಾಗಿ ಒಂದು ವೀಡಿಯೋ ಮಾಡ್ಕೊತೀವಿ. ಈಗ ನಮ್ಮ ಆಶ್ರಮದಲ್ಲಿ ಇರ್ತಾರೆ, ಬಂದು ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಪೊಲೀಸರಿಗೂ ಥ್ಯಾಂಕ್ ಯು, ಅಂಗಡಿಯವ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕಂದರೆ ಈ ಥರ ನೋಡಿ ಅಪರಿಚಿತವಾಗಿ ಹೇಳ್ದಕ್ಕೆ ಮಾನಸಿಕವಾಗಿ ಬಂದುಬಿಡ್ತಾರೆ ನಮ್ಮ ಹೈವೇ ರೋಡಲ್ಲಿ. ಯಾಕಂದರೆ ಈಗ ಎಷ್ಟೋ ಜನ ಕಾಲ್ ಮಾಡ್ತೀರಾ ಸರ್ ಬನ್ನಿ ಅಂತ. ಯಾಕಂದರೆ ಕೆಲವೊಂದು ಸಲ ಬರೋಕ್ಕಾಗಲ್ಲ, ನಾನು ಆಟೋ ಓಡಿಸ್ತಾ ಇರ್ತೀನಿ. ಯಾಕಂದರೆ ಅಷ್ಟು ಜನರಿಗೆ ಊಟವನ್ನು ಹಾಕಬೇಕು. ಅದಕ್ಕಾಗಿ ನೀವು ಕರೆದುಕೊಂಡು ಬಂದು ನಮ್ಮ ಆಶ್ರಮದ ಹತ್ರನೇ ಬಿಡ್ಬೋದು. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಬರ್ತೀರಮ್ಮ ನಮ್ಮ ಜೊತೆ? ಈಗ ನಿಮ್ಮ ಮನೆಯವ್ರು ಬರೋವ್ರಿಗೂ ಬರ್ತೀರಾ? ಬನ್ನಿಮ್ಮ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ನಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಣ್ಣ, ಆಟೋ ಗಂಗಾಧರ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ ಪ್ಲೀಸ್. ಬನ್ನಿಮ್ಮ. ಸ್ನೇಹಿತರೆ ಈಗ ಆಟೋದಲ್ಲಿ ಕುಂಡಿಸ್ಕೊಂಡಿದ್ದೀನಿ ಅಕ್ಕವ್ರನ್ನ. ಸ್ನೇಹಿತರೆ ಈಗ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಅವ್ರ ಯಜಮಾನ್ರು ಬರ್ತಾರೆ, ಬೆಳಗ್ಗೆ ಅಥವಾ ಸಂಜೆ ಬರ್ತಾರೆ, ಕಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಆಟೋದಲ್ಲಿ ಕುಂಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡ್ಬೋದು ನೀವು. ಸ್ನೇಹಿತರೆ ದೊಡ್ಡೇರಿ ಕಾಲೋನಿ ಎದುರುಗಡೆ ಇರುವ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ, ಒಂದೊಮ್ಮೆ ಭೇಟಿ ಕೊಡಿ. ಜನಸೇವಕ ನಿರಾಶ್ರಿತರ ಆಶ್ರಮ, ದಾವಸ್ಪೇಟೆ ರೋಡು, ದೊಡ್ಡೇರಿ ಕಾಲೋನಿ, ತಾಳೆಕೆರೆ ಗ್ರಾಮ. ಅಡ್ರೆಸ್, ವಿಳಾಸ, ಆಶ್ರಮ ವಿಳಾಸ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಒಂದೊಮ್ಮೆ ಆಶ್ರಮಕ್ಕೆ ಭೇಟಿ ಕೊಡಿ. ನೋಡಿ ಸ್ನೇಹಿತರೆ, ನನ್ನ ಮಗ ಅಲ್ಲಿ ಕೂತಿದ್ದಾರೆ ನೋಡಿ. ಪ್ರತಿಯೊಬ್ಬರು ಇಷ್ಟ ಆದರೆ ಸಪೋರ್ಟ್ ಮಾಡಿ, ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ, ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ ಜನಸೇವಕ ನಿರಾಶ್ರಿತರ ಆಶ್ರಮ ಬಂತು. ಸ್ನೇಹಿತರೆ ಈಗ ಮಹಿಳೆ ಬಂದರು. ಬನ್ನಿ ಬಾ ಮಗನೆ, ಬನ್ನಿ ಅಕ್ಕ, ಬನ್ನಿಮ್ಮ. ಸ್ನೇಹಿತರೆ ಇದು ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ. ಬನ್ನಿಮ್ಮ. ಇದೆ ಸ್ನೇಹಿತರೆ ಸಣ್ಣ ಆಶ್ರಮ, ಒಂದೊಮ್ಮೆ ಭೇಟಿ ಕೊಡಿ. ನೋಡಿ ನಮ್ಮ ಆಶ್ರಮ ಇದು ನೋಡಿ. ಇದು ಲೇಡೀಸ್ ವಾರ್ಡು ಕೆಳಗಡೆ ಮಾಡಿರೋದು, ಮೇಲ್ಗಡೆ ಜೆಂಟ್ಸ್ ವಾರ್ಡ್ ಇದೆ. ಸ್ನೇಹಿತರೆ ಒಂದೊಮ್ಮೆ ಭೇಟಿ ಕೊಡಿ. ಅಮ್ಮ ಬನ್ನಿ, ಕೂತ್ಕೊಳ್ಳಿ ಅಮ್ಮ. ಇಲ್ಲಿ ಬಾ ಮಗನೇ, ಇಲ್ಲಿ ಮೊಬೈಲ್ ಇಟ್ಕ. ಸಾಕಮ್ಮ ನೀರು ಕುಡಿದಿದ್ದು? ತಗೋ ಚಿನ್ನ, ನೀರು ಗ್ಯಾಲಸ್ ಅಲ್ಲಿಕ್ಕೋ. ಹೊಡೆದಿ, ನೀನೇ ಹೊಡೆದಿದ್ದು? ನೀನೇ ಅಂತ ಹೊಡೆದಿರೋದು? ಯಾರು ಹೊಡೆಯಲ್ವಾ? ಆ ಅಮ್ಮಂಗೆ ತಲೆ ಹಂಗ ಕಾರಣ ನೀನೇ ಅಂತೆ. ಕರೆಕ್ಟಾಗಿ ಹೇಳಿದೆ ನೋಡಿ ನೀನು. ನಮ್ಗೆ ಬುದ್ಧಿ ಇಲ್ಲ, ನಾವು ಮಡಿಕೊಂಡಿದ್ದೀವಿ. ಯಾರೋ ಹೊಡೆದಿರೋದಂತ ಹೆಂಗೆ ಹೇಳ್ತಾ ಅಮ್ಮ? ಇವತ್ತು ಬಂದಿರೋದು ತೋರಿಸು ಮಗನೆ, ಹೆಂಗೆ ಈ ಕಡೆ ತಿರ್ಸು, ಹಂಗೆ ಸ್ಟ್ಯಾಂಡ್ ತಿರ್ಸು ಮಗನೆ. ನೋಡಿ ಸ್ನೇಹಿತರೆ, ಆ ಹೆಣ್ಮಗಳಿಗೆ ಯಾರೋ ಹೊಡೆದಿರೋದಂತ ಇವತ್ತು ನಿಜ ಬಂತು ನೋಡಿ. ಇವಾಗ ಬಂತು ಜಸ್ಟು. ಅಮ್ಮ ಜಾತಕ, ನೀನು ಜಾತಕ ಹೇಳ್ಬಿಡ್ತು ಈಗ ಬಂದು ತಿರ್ಸು ಮಗನೆ. ಅಲ್ವಾಕ? ಯಾರೋ ಹೊಡೆದಿರೋ ತಾನೇ ಅದು? ನಾನು ಆಪ್ರೇಷನ್ ಅನ್ಕೊಂಡಿದ್ದೆ ಇಷ್ಟು ದಿನ. ಆಪ್ರೇಷನ್ ಅಲ್ಲ ಅದು, ಹೊಡೆದಿರೋದು ಆ ಹೆಣ್ಮಗಳಿಗೆ. ಮದುವೆ ಆಗಿಲ್ಲ ಇನ್ನ ಹೆಣ್ಮಗಳಿಗೆ. ಯಾರು ಗೊತ್ತಿಲ್ಲ. ನಿನ್ನ ವಿಚಾರ ಮಾತಾಡೋಣ. ಜಯಲಕ್ಷ್ಮಮ್ಮ ಹೆಸರು ಅಲ್ವಾ? ಗಂಡನ ಹೆಸರು ಚಿಕ್ಕೇಗೌಡ. ಊರು ನಾಗರಬಾವಿ ಅಲ್ವಾ?
ಏನು ಕಕ್ಕ ಇಲ್ಲಿ ತಿರುಗಾಡ್ತಿದ್ದೆ ಹನುಮಂತಪುರದ ಹತ್ರ ದುಡ್ಡೇರಿ ಬಿಟ್ಟು ಮುಂದೆಗಡೆ? ನನಗೆ ಗೊತ್ತಾಗಿಲ್ಲ, ಅಲ್ಲಿ ಆಶ್ರಮಕ್ಕೆ ಸೇರ್ಕೋಬೇಕು ಅಂತಾನೆ ಗೊತ್ತಾಗಿಲ್ಲ, ಯಾರು ಕರ್ಕೊಂಡೋಗಿ ಸೇರ್ಸರಿಲ್ಲ. ಮಕ್ಕಳು ಆಶ್ರಮಕ್ಕೆ ಹೋಗ್ಬಿಟ್ರೆ ನೀವು ಅದಕ್ಕೆ? ಅಲ್ಲಿ ಕರ್ಕೊಂಡೋಗಿ ಎಲ್ಲೋ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ, ಏನು ಗೊತ್ತಾಗಲ್ಲ. ಅಂದರೆ ನಾವು ಇದೆಲ್ಲನೂ ಇದು ಜನನಾಡು ಇದ್ದಲ್ಲಿ ಇರ್ಲಿಲ್ವಲ್ಲ, ಗೊತ್ತಾಗ್ಲಿಲ್ಲ ನನಗೆ. ಎಲ್ಲೋ ಪರವಾಗಿಲ್ಲ, ಅಣ್ಣನ ನಂಬರ್ ಜ್ಞಾಪನ ಐತೆ, ನಿಮ್ಮ ಮನೆಯವ್ರ ನಂಬರು ಎಲ್ಲಿ ಸಿಕ್ತು ಅವ್ರಿಗೆ? ಪೊಲೀಸವ್ರಿಗೆ ನಾನು ಹೇಳಿದೆ. ನೀವೇ ಹೇಳಿದ್ರಾ? ಅವ್ನ ನಂಬರ್ ಹಿಂಗೆಲ್ಲ ಬಿಟ್ಟು ಬರಬಾರ್ದು ಮನೆಯಾಗೆಲ್ಲ. ಅಮ್ಮ ಹೇಳ್ದೆ ಕೆಲಸ ಬರಬಾರ್ದು, ಸರಿನಾ? ಈಗ ನಿಮ್ಮ ಯಜಮಾನ್ರು ಬರೋವರೆಗೂ ನಮ್ಮ ಆಶ್ರಮದಲ್ಲಿ ಇರಿ. ಊಟ ಕೊಡ್ತಾರೆ, ಊಟ ಮಾಡ್ಕೊಳ್ಳಿ. ಬಟ್ಟೆ ಕೊಡ್ತಾರೆ, ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ. ಹಾಸಿಗೆ ಮಂಚ ದಿವಾನ ಕೊಡ್ತಾರೆ, ಮಲಿಕೊಡಿ, ಸರಿನಮ್ಮ? ನಿಮಗೇನು ಬೇಕು ಕೇಳಿ, ಸರಿನಾ? ಆಮೇಲೆ ಇಲ್ಲಿಂದ ಹೇಳ್ದೆ ಕೇಳಿದ್ರೆ ಓಡೋಗ್ಬಾರ್ದು, ಏನಮ್ಮ? ಆಚೆ ಬಿಡಂಗೆ ಕಳ್ಸರ. ಆಚೆ ಕಡೆ ಹೋಗಂಗಿಲ್ಲ. ಅಮ್ಮ ಅಲ್ಲಿ ಬಚ್ಚಲೈತೆ, ಏನಮ್ಮ? ಬಾತ್ರೂಮ್ ಐತೆ. ಈ ಕಡೆ ಸಣ್ಣದ ಮನೆ, ಆ ಕಡೆ ಬಚ್ಚದ ಮನೆ, ಏನಮ್ಮ? ಹೋಗು, ಚೆನ್ನಾಗಿರು, ಸರಿನಾ? ನಿನ್ನ ಮಗನ ಥರ ನೋಡ್ಕೊತೀನಿ ನಿಮ್ಮ ಫ್ಯಾಮಿಲಿ ಬರೋರು, ಏನಮ್ಮ? ಸ್ನೇಹಿತರೆ, ನೀವು ನಿಮ್ಮ ಕೈಯಲ್ಲಾದ ದಯವಿಟ್ಟು ಸಹಾಯ ಮಾಡಿ ಇಂಥವ್ರಿಗಾಗಿ. ನೋಡಿ, ಅಮ್ಮ ಯಾರಂತ ಗೊತ್ತಿಲ್ಲ ಪಾಪ, ರೋಡಲ್ಲಿ ತಿರುಗಾಡ್ತಿದ್ರಲ್ಲೇ, ಅಲ್ವಮ್ಮ? ಕರೆಕ್ಟಮ್ಮ? ನಿಜನ ಸುಳ್ಳ? ಆಶ್ರಮ ಸರಿಯಾಗಿ ಗೊತ್ತಿಲ್ಲ. ನಾನು ಏನು ಆಶ್ರಮ ಅಡ್ರೆಸ್ ಗೊತ್ತಿಲ್ಲ ನಿಮಗೆ? ಆಶ್ರಮ ಅಡ್ರೆಸ್ ಗೊತ್ತಿಲ್ಲ, ಎಲ್ಲ ಗೊತ್ತಿರ್ಬೇಕಲ್ಲ. ಆಶ್ರಮ ಸೇರಕ್ಕೆ ಆಶ್ರಮ ಹುಡುಕ್ತಾ ಇದ್ರಂತೆ, ಅದಕ್ಕೆ ಆಶ್ರಮದವ್ರಿಗೆ ಕಾಲ್ ಮಾಡ್ಬಿಟ್ಟಾರೆ ಅಕ್ಕಪಕ್ಕದವ್ರು. ಅಂದರೆ ಸ್ನೇಹಿತರೆ, ಇವರು ರೋಡಲ್ಲಿ ತಿರುಗಾಡ್ತಿದ್ದಾಗ ನಮ್ಮ ಪೊಲೀಸವ್ರಿಗೆ ಕರೆ ಮಾಡ್ತಾರೆ. ಆನಂತರ ನನಗೆ ಕರೆ ಮಾಡಿದಾಗ ನಾನು ಹೋಗಿ ಆಟೋದಲ್ಲಿ ನನ್ನ ಮಗನ್ನ ಕರ್ಕೊಂಡು ಹೋಗಿ ನಾನು ಕರ್ಕೊಂಬಂದಿರ್ತೀನಿ ಈ ಮಹಿಳೆನ. ಅಂದರೆ ನಾನು ಆಟೋ ಓಡಿಸಿ ನನ್ನ ಜೀವನ ನಡೆಸ್ತಾ ಇರೋದು ಈಗಲೂ ಕೂಡ. ಅವರು ಯಾರೋ ಅಣ್ಣ ತಮ್ಮಂದಿರು ಕೊಡ್ತಕ್ಕಂಥ ಹಣದಲ್ಲಿ ಸಣ್ಣ ಪುಟ್ಟ ಐಟಮ್ಗಳು ತಂದು ಸೇವೆಯನ್ನು ಮಾಡಿಕೊಂಡು 19ರಿಂದ 20 ಜನ ನಾನು ಸಾಕ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮಂಥರ ಸಹಾಯದಿಂದ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ಈ ತಾಯಿಯ ಯಜಮಾನರು ಬಂದು ಕರ್ಕೊಂಡು ಹೋಗೋ ಥರ ವಿಡಿಯೋ ಇನ್ನೊಂದು ಸಲ ಕಾಲ್ ಮಾಡಿ ತಿಳಿಸ್ತೀನಿ ವಿಚಾರನ. ಈ ಥರ ಕರ್ಕೊಂಬಂದಿದ್ದೀವಿ ಅಂತ ನಮ್ಮ ಪೊಲೀಸರು ತಿಳಿಸಿದ್ದಾರೆ, ಈ ಥರ ಆಶ್ರಮದಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಅಂತ. ಈಗ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಮನೆಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ನಮ್ಮ ಸಣ್ಣ ಆಶ್ರಮಕ್ಕೆ ಭೇಟಿ ಕೊಡಿ. ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಯಾಕಂದರೆ ನಾನೊಬ್ಬ ಆಟೋ ಚಾಲಕನಾಗಿ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ನಮ್ಮ ಆಶ್ರಮಕ್ಕೆ ಯಾರಾದರೂ ಅಕ್ಕಿನೋ ಬೇಳೆನೋ ಗೋಧಿನೋ ಒಂದು ಪೇಸ್ಟೋ ಏನಾದರೂ ಒಂದು ಹಾಲಿಗಾಗಿ ಏನಾದರೂ ಒಂದು ನಿಮ್ಮ ಕೈಯಲ್ಲಾದ ದಯವಿಟ್ಟು ಒಂದೊಂದು ಐಟಮ್ಗೂ ಪರದಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನೊಬ್ಬ ಆಟೋ ಚಾಲಕನಾಗಿ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಈಗಲೂ ನಾನು ಆಟೋ ಓಡಿಸ್ಕೊಂಡೇ ಜೀವನ ಮಾಡ್ತಾ ಇರೋದು. ನೀವು ಕೊಡ್ತಕ್ಕಂಥ ಹಣ ದಯವಿಟ್ಟು ನನಗೆ ಇಲ್ಲಿ ಸಣ್ಣ ಪುಟ್ಟ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಈ ದಿನ ಮುದ್ದೆ ಊಟ ಇವತ್ತು ನಮ್ಮ ಅಕ್ಕವರೇ ಆಗ್ತಾವ್ರೆ. ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಅಡುಗೆ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ತಿಮ್ಮಣ್ಣವ್ರೆ, ಏನಂತೀರ? ಊಟಕ್ಕೆ ಕೂತ್ಕೊಳ್ಳಿ ಅಂದರೆ ಅಡುಗೆ ಬಡಿಸ್ತಾರೆ, ಹೆಂಗೆ ಪರವಾಗಿಲ್ಲ ಅಪ್ಪ? ಅಮ್ಮ ಸಾಲುತ್ತಮ್ಮ? ಮುದ್ದೆ ಐತಪ್ಪ ಇನ್ನ? ಅಷ್ಟೇನಾ? ಸರಿಯಪ್ಪ. ಸ್ನೇಹಿತರೆ ನೋಡಿ, ಮುದ್ದೆ ಊಟ, ಅನ್ನ ಊಟ, ಸಾಂಬಾರು. ಅಮ್ಮ ನೀವು ಹಾಕ್ಕೊಳ್ಳಿ. ಅವ್ರು ಹಾಕ್ತಾರೆ, ಬನ್ನಿ ಅಮ್ಮ. ಅಮ್ಮ ನೀನು ಕೂತ್ಕೋ ಬಾ, ಅವ್ರು ಹಾಕ್ತಾರೆ ಬಾರಮ್ಮ. ನೋಡಿ ಇದಕ್ಕೆ ಈ ಕಡೆ ಯಪ್ಪ ಇದೇನಿದು ಪಲ್ಯ? ಅಪ್ಪ ಇರೋ ಗೋರಿಕಾಯಿ ಪಲ್ಯ ಮತ್ತು ಮುದ್ದೆ. ಅಪ್ಪ ಏನು ಸಾಂಬಾರು ಇವತ್ತು? ಬಸ್ಸಾರು. ನೋಡಿ ಸ್ನೇಹಿತರೆ, ಬಸ್ಸಾರು, ಮುದ್ದೆ, ಗೋರಿಕಾಯಿ ಪಲ್ಯ. ಈ ಥರ ಈ ದಿನ ನಮ್ಮ ಅಕ್ಕವರೇ ಇವತ್ತು ಅಡುಗೆ ಬಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಲ್ಲಿ ಮಗನೇ ಮೂಗಮ್ಮಂಗೆ ಹಾಕಲ್ವೇನೋ ಮಗನೇ? ಮರ್ತುಬಿಟ್ಟ ಮಗನೇ? ಓ ಮೂಗಮ್ಮಂಗೆ ಮಾತು ಬರಲ್ಲ ಮಗನೇ, ಇಲ್ಲಾಂದ್ರೆ ಈಗ ಕರಿಯೋದು. ಹಾಕು. ನೋಡಿ ಸ್ನೇಹಿತರೆ, ಈ ದಿನ ನಮ್ಮ ಅಕ್ಕವ್ರು ಬಂದರು. ಈ ದಿನ ನಮ್ಮ ಆಶ್ರಮದಲ್ಲಿ ಮುದ್ದೆ ಊಟ ಮಾಡ್ತಿದ್ದಾರೆ. ಅಕ್ಕ ಹೇಗಿದೆಯಾ? ಖುಷಿಯಾಗಿ ತಿನ್ನು. ಸರಿನಾ ಸ್ನೇಹಿತರೆ, ಇಂಥವ್ರಿಗಾಗಿ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ಈ ವಿಡಿಯೋನ ಶೇರ್ ಮಾಡಿ. ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ನೋಡಿ ನನ್ನ ಮಗ ಸ್ನೇಹಿತರೆ
ಏನು ಖುಷಿ ಆಗುತ್ತೆ ಅಂದರೆ ನಮ್ಮ ಅವ್ರ ಕೈಲಿ ಅಡುಗೆ ಆಗ್ತಿದ್ರೆ ಇವರು ಇಲ್ಲಿ ಕೂತಿದ್ದಾರೆ. ಯಾಕಂದರೆ ದಿನನಿತ್ಯ ಇವರೇ ಅಡುಗೆ ಬಡಿಸೋದು ಇಬ್ಬರು. ಅಣ್ಣ ಏನು ಅನ್ನಿಸ್ತಾ ಇದೆ ನೀವು ದಿನನಿತ್ಯ ಬಡಿಸ್ತಿರಲ್ಲ? ಬಾಯಿಲಿ ಶಿವ ನಿಂತ್ಕೋ. ಇದು ಏನು ಅನ್ನಿಸ್ತೈತೆ? ಖುಷಿ ಅನ್ನಿಸ್ತದಾ? ಶಿವ ಹೆಂಗವನೇ? ಹೌದಾ? ಗಣಪತಿ ಮಾಡೋದ್ರೆ ಹೌದಾ? ಏ ಶಿವ ಯಾಕೆ ಅಡುಗೆ ಮಾಡು ನಮ್ಮ ತಿಮ್ಮಣ್ಣ ಹೇಳ್ದಂಗೆ, ಸರಿನಾ? ಹೌದಾ? ಏಯ್ ಅಂಥ ಕೆಲಸ ಎಲ್ಲ ಮಾಡ್ತೀಯಾ ಶಿವ? ಹಂಗೆಲ್ಲ ಮಾತಾಡಬಾರ್ದು. ಶಿವ ಪಾರ್ವತಿ ಬಗ್ಗೆ ದೇವರವ್ರು ನಮಗೆ. ಏನು ಹೇಳೋ? ಏನು ಮಾಡ್ತೀರಾ ಸ್ನೇಹಿತರೆ? ಸ್ವಲ್ಪ ಲೂಸು ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅಲ್ವಾ? ಅಲ್ವಾ ಶಿವ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಥ್ಯಾಂಕ್ ಯು.